ಒಂದು ಸಲ ನಾನು ಸ್ಟೇಟ್ಮೆಂಟ್ ಮಾಡಿದೆ, ನಾನು ಡೈರೆಕ್ಟಾಗಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಭೇಟಿ ಮಾಡ್ತೀನಿ. ಪ್ರೆಸ್ನವ್ರು ಕಾಣ್ದೇನೆ ನೈಟ್ ಎಷ್ಟು ಜನ ಹೋಗಿ ಭೇಟಿ ಮಾಡಲ್ಲ ಮಾಡ್ತಾರಾ ಸರ್? ನಾನು ಕುಂತಿದ್ದಂಗ್ಲೆ 10 ಜನ MLA ಗಳು ಬಂದು ಪರ್ಸನಲ್ ಆಗೆಲ್ಲ ಮಾತಾಡ್ಕೊಂಡು ಕೆಲಸ ಮಾಡಿಸ್ಕೊಂಡು ಹೋಗಿದ್ದಾರೆ. ಬಿಜೆಪಿ ಅವ್ರು ಬಂದು ಇಲ್ಲಿ ಮೀಟ್ ಹೌದು, ಬಿಜೆಪಿ ಅವರು ಬಂದು ಕಾಂಗ್ರೆಸ್ ನಾಯಕರನ್ನ ಮಿನಿಸ್ಟರ್ ಭೇಟಿ ಮಾಡ್ತಾರೆ. ಮಧ್ಯರಾತ್ರಿ ಭೇಟಿ ಮಾಡೋದು, ಮಧ್ಯರಾತ್ರಿ ಅಲ್ಲ 9 ಗಂಟೆ ಮೇಲೆ ಮುಖ್ಯಮಂತ್ರಿಗಳು ಭೇಟಿ ಮಾಡ್ತಾ ಇರ್ತಾರೆ. ನಾನು ಮುಖ್ಯಮಂತ್ರಿ ಭೇಟಿ ಹೋದಂತ ಸಂದರ್ಭದಲ್ಲಿ ಹಲವಾರು ಕೂಡ ಬಂದಿದ್ದಾರೆ. ನಾನು ಹೋಗಿರ್ತೀನಿ, ನನ್ನ ಯಾಕೆ ತಪ್ಪಾಗಿ ಅರ್ಥ ಮಾಡ್ಕೊಂಡು. ಹೌದು, ಅಶ್ವಥ್ ನಾರಾಯಣ್ ಜನಸ್ಪಂದನ ಏನ್ ಹೇಳಿದ್ರು, DK ಶಿವಕುಮಾರ್ನ ಮುಖ್ಯಮಂತ್ರಿ ಆಗ್ಲಿ ಅಂತಂದ್ರು. ಮುಂದರಾಜು ಯಲಂಕ MLA ಏನ್ ಹೇಳಿದ್ರು, ಕಾಲು ಚಕ್ರ ಕಟ್ಕೊ ಓಡಾಡ್ತಾವ್ರೆ. ಶಿವಕುಮಾರ್ ಜನಸ್ಪಂದಲ್ಲಿ ಮಾತನಾಡಿಲ್ವಾ? ನಾನು ಇಂಡಿವಿಜುವಲ್ ಏನಾರ ಮಾತನಾಡಿದ್ರೆ ಅದೊಂಥರ ಫಂಕ್ಷನ್. ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಬಂದಂಥ ಸಮಯದಲ್ಲಿ ಅವ್ರ ಬಗ್ಗೆ ಒಂದು 4 ಮಾತು ಆಡ್ತಕ್ಕಂಥದ್ದು. ಅಲ್ಲಿ ಹೋಗಿ MLA ವಿರುದ್ಧ ಮಾತನಾಡಕ್ ಆಗಲ್ಲ. ನಾವು ಒಂದು ಕಾನ್ಸ್ಟಿಟ್ಯೂನ್ಸಿ ವಿಷಯ ಹಿಂಗ್ ಮನಸ್ಸು ಮಾಡಿದ್ರೆ ಹಿಂಗ್ ಕೂತು ಹಿಂಗ್ ಸಾಲ್ವ್ ಮಾಡಿ ಇದಕ್ಕೆಲ್ಲ ಒಂದು ಪುಲ್ ಸ್ಟಾಪ್ ಇಡ್ಬೋದು ಸರ್. ರಿಯಲ್ ಆಗಿ ಹೇಳಬೇಕು ಅಂದ್ರೆ ಮಾಡ್ತಾ ಇಲ್ಲ. ಅದಕ್ಕೆ ಹಿನ್ನೆಲೆ ಏನಿದೆಯೋ ನನಗೆ ಗೊತ್ತಿಲ್ಲ. ರಾಜ್ಯ ಮಟ್ಟದಲ್ಲಿ ಯಾವ ನಾಯಕರು ಕೂಡ ನಾವು ಅಸಮಾಧಾನ ಇಲ್ಲ. ಮುಖ್ಯಮಂತ್ರಿಗಳಿಗೆ ಒಂದ್ಸಲ ಭೇಟಿ ಮಾಡಿದೆ ನಾನೇ. ಪ್ರಾಬ್ಲಮ್ ಇದೆ ಇಮ್ಮಿಡಿಯೇಟಿಗೆ ಜಯರಾಮ್ BWSSB ಜಯರಾಮ್ಗೆ ಹೇಳಿದ್ರು, ಏನ್ರಿ ಇಷ್ಟೊಂದು ಕುಡಿಯೋ ನೀರು ಗಲಾಟೆ ಆಯ್ತಾ ಇದೆಯಂತೆ, ಯಾಕೆ ನೀವು ಸೆಟ್ರೇಟ್ ಮಾಡ್ತಾ ಇಲ್ಲ ಅಂತಂದ್ರು. ಈಗ ಕುಡಿಯೋ ನೀರಿಗೆ ತುಂಬಾ ಪ್ರಾಬ್ಲಮ್ ಇದೆ, ಬರ ಇದೆ ರಾಜ್ಯದಲ್ಲಿ. ಬೆಂಗಳೂರಿನ ಸಿಟಿ ಒದ್ದಾಡ್ತಿದ್ದಾರೆ. ನಾವು ಜಲಕ್ಷಾಮ ಅಂತ ಒಂದು ಸುದ್ದಿ ಮಾಡಿದ್ವಿ ಸರ್. ಇಡೀ ದೊಡ್ಡ ಮೆಗಾ ಅಭಿಯಾನ ಮಾಡ್ತಾ ಇದ್ವಿ ವಿಸ್ತಾರ ನ್ಯೂಸ್ ಅಲ್ಲಿ. ಪ್ರತಿ ಏರಿಯಾ ವಿಸಿಟ್ ಮಾಡ್ತೀವಿ, ಜನ ಒದ್ದಾಡ್ತಿರೋದನ್ನ ಹಾಹಾಕಾರ ಪಡ್ತಿರೋದನ್ನ ನಾವು ಚಿತ್ರಣ ಸಮೇತ ತೋರಿಸ್ತಾ ಇದೀವಿ, ಅಭಿಯಾನ ಮಾಡ್ತಿದೀವಿ. ಸೊ ಇದು ಒಳ್ಳೆ ಗುಡ್ ಆಲೋಚನೆ ಸರ್. ಹಂಗೆ ನೋಡಕ್ಕೆ 2ನೇ ಸಾರಿ ಹೋದೆ, ತುಷಾರ್ ಅವರಿಗೆ ನಾವು ಒಂದು ಮಾತು ಹೇಳಬೇಕು ಅಂದರು. ಏನು ಪ್ರಾಬ್ಲಮ್ ಅಂದರು, ಕಾರ್ಪೊರೇಷನಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅಂದೆ. ನನ್ನ ಎದುರುಗಡೆ ತುಷಾರ್ಗೆ ಫೋನ್ ತಗೊಂಡು ಕೆಲಸ ಮಾಡಿಕೊಟ್ರು. ಹೇಳಿದ್ರು, ಯಾಕೆ MLAಗಳು ನನ್ನ ಹತ್ರ ಬಂದು ಕಂಪ್ಲೇಂಟ್ ಮಾಡ್ತಿದ್ದಾರೆ, ನಾನೇ ಬೆಂಗಳೂರು ರಿವ್ಯೂ ಮಾಡಬೇಕಾಗ್ತದೆ, ಏನು ಮಾಡಬೇಕು ಅಂತಂದರು. ಉಪಮುಖ್ಯಮಂತ್ರಿಗಳು ಕೂಡ ಸೀರಿಯಸ್ ಆಗಿ ತುಷಾರ್ ಅವರಿಗೆ ಬರೆದು ಇಮ್ಮಿಡಿಯೇಟಾಗಿ ಏನು ಕುಡಿಯೋ ನೀರು ಏನಿದೆ ಅದು ಬಿಡುಗಡೆ ಮಾಡಿ ಅಂತಂದರು. ಕರ್ನಾಟಕ ಬ್ಯಾಂಕ್ದು ಮಂಗಳೂರ್ದು. ಕರೆಕ್ಟು. ನನಗೆ 20 ವರ್ಷದಿಂದ ನಾವು ಕರ್ನಾಟಕ ಬ್ಯಾಂಕು ವ್ಯವಹಾರ. ಅವರು ಇನ್ವೈಟ್ ಮಾಡಿದ್ರು, ಬರಲೇಬೇಕು ಸರ್ ಅಂತ. ಇವ್ರು ಶಿವಕುಮಾರ್ ಬರ್ತಾರೆ ಅಂತ ನನಗೇನು ಮಾಹಿತಿ ಗೊತ್ತಿಲ್ಲ, ಐಡಿಯಾನೇ ಇಲ್ಲ. ಜನಸ್ಪಂದನ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದೆ. ಸೊ ಇಬ್ರು ಸಿಂಕ್ ಆದ್ರೆ ಅಲ್ಲಿ ಹೋದ್ವಿ. ಇಬ್ರು ಜೊತೆಲೇ ಇದ್ದು. ನನ್ನ ಕಾನ್ಸ್ಟಿಟ್ಯೂನ್ಸಿದು 400-500 ಜನ ಇದ್ರು. ಸೊ ಅದನ್ನ ಬೇರೆ ತರ ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದಾದ್ಮೇಲೆ ಏನ್ ಮಾಡಿದೆ, ನಾನು ಹೊಡ್ತೀನಿ ಸರ್ ಅಂತಂದೆ. ಯಾಕೆ ಏನಿಲ್ಲ ಹೊಡ್ತಾಗ ಇದು ಮುಗಿಸ್ಬಿಟ್ಟು ಹೋಗೋಣ, ಇಲ್ಲ ಮಂಗ್ಳೂರ್ಗೆ ಹೋಗ್ಬೇಕು ಸರ್ ಅಂತಂದೆ. ನನ್ನ ಜೊತೆಲೆ ಬಾರ ಫ್ಲೈಟ್ ಖಾಲಿ ಇದೆ ಅಂತಂದ್ರು. ಅಲ್ಲ, ನಿಮ್ಮವರ ಒಡನಾಟ ಒಂದು 30-35 ವರ್ಷದ್ದು, ಅದ್ರ ಬಗ್ಗೆ ಅನುಮಾನ ಇಲ್ಲ. ಬಟ್ ಯಾವಾಗ್ಲೂ ಕರೆದಿಲ್ವಾ ಸರ್ ಅವರು, ಸೋಮಶೇಖರ್ ಬಾಪ ಕಾಂಗ್ರೆಸ್ಗೆ ನೀನು ಅಂತ ಕರೆದಿಲ್ವಾ ಸರ್ ನಿಮ್ಮ ಒಡನಾಟದಲ್ಲಿ? ಇಲ್ಲ, ಕೋಆಪರೇಟಿವ್ ತಂದವರೇ ಅವರು. ಕರೆಕ್ಟ್, ಸ್ಟೇಟಿಗೆ ತಂದವರು, ನ್ಯಾಷನಲ್ ತಂದರು, ಇಂಟರ್ನ್ಯಾಷನಲ್ ತಂದರು. ರಾಜಕಾರಣದಲ್ಲಿ ನನ್ನ ಉತ್ತರಳ್ಳಿ ಸೀಟ್ ಕೊಡಿಸಿದ್ದೆ ಶಿವಕುಮಾರ್ ಅವರು. ನನ್ನ ಪೊಲಿಟಿಕ್ಸಲ್ಲಿ ಆ ಪ್ರೀತಿ ಇದೆ, ಅಲ್ಲಿ ಗೌರವ ಇದೆ. ಬಟ್ ನೀವು ಬಿಜೆಪಿಲಿ ಇದ್ದೀರಿ. ಅಲ್ಲ, ಇದು 3 ವರ್ಷ ನಾವೇನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದು ಇದು ಏನು ಮಾಡಲೇ ಇಲ್ಲ. ಎಕ್ಸೆಪ್ಟ್ ಬೆಳಗಾಂ ಅಧಿವೇಶನದಲ್ಲಿ ನೀವೆಲ್ಲ ಬಂದ್ಬಿಡೋ ಕಣೆಯ ನೀನು ಇಲ್ಲಿ ಇರಬೇಡ ಅಂತ ಹೇಳಿದ್ರು. ಆದರೂ ನಾವು ಹೋಗ್ಲಿಲ್ಲ. ಬಿಜೆಪಿ ನಾಯಕರು ಬಂದು ಮಾತಾಡ್ಲಿಲ್ಲ ಕಾನ್ಸ್ಟಿಟ್ಯೂನ್ಸಿಲಿ ಅಂದ್ರೆ ನಿಮ್ಮ ಮನಸ್ಸು ಬದಲಾಗುತ್ತೆ, ನೀವು ಕಾಂಗ್ರೆಸ್ ಕಡೆ ಮುಖ ಮಾಡ್ತೀರಿ? 100% ಮಾಡ್ತೀನಿ. ಅವ್ರು ಏನು ಕಾಂಗ್ರೆಸ್ಗೆ ನೆಸೆಸಿಟಿ ಇಲ್ಲ. ಈಗ ಅವರು 139 ಜನ ಇದ್ದಾರೆ. ಹೌದು, ಯಾವತ್ತೂ ಕೂಡ ನೀನು ಬರಲೇಬೇಕು ಅಂತಕ್ಕಂಥದ್ದು ಕೂಡ ಅವರು ಏನು ಇಲ್ಲ. DK ಸುರೇಶ್ ಅವ್ರನ್ನ ಮಾತಾಡ್ಸಿದ್ವಿ. ಅವರು ನೇರ ಹೇಳಿಬಿಟ್ರು, ST ಸೋಮಶೇಖರ್ ಅವ್ರನ್ನ, ಹೆಬ್ಬಾರ್ ನಾವು ಕರೆದಿದ್ದೀವಿ, ಅವ್ರು ಕರೆದ್ರೆ ತಪ್ಪೇನು, ಅವ್ರು ಬಂದ್ರೆ ತಪ್ಪೇನು ಅಂತ ಕ್ವಶನ್ ಮಾಡಿದ್ರು. ಡಿಸೆಂಬರ್ನಲ್ಲಿ ಕೂಗುದು ನಿಜ. ಅವು ಯಾವುದು ನಾವು ಡಿಸಿಷನ್ ತಗೊಂಡಿಲ್ಲ. ನಾನೇ ಇರ್ಬೋದು, ಬೈರ್ತಿ ಇರ್ಬೋದು, ಬೇರೆ ಹೆಬ್ಬಾರ್ ಇರ್ಬೋದು, ಯಾರು ಕೂಡ. ತೆರೆ ಮರೆಯಲ್ಲಿ ಏನಾದ್ರು ನಡೀತಾ ಇದೆಯಾ ಸರ್? ತೆರೆ ಮರೆಯಲ್ಲಿ ಏನಾದ್ರು ನಡೀತಾ ಇಲ್ಲ. ಇದ್ದಿದ್ರೆ ನೇರವಾಗಿ ಹೇಳ್ತೀನಿ, ನನಗೇನು ಆಗ್ಬೇಕಾದ್ದೇನಿಲ್ಲ. ಈಗ ಕಾಂಗ್ರೆಸ್ ಅಲ್ಲಿ 2 ಟರ್ಮ್ ಗೆದ್ದಿದ್ದೆ ಅಲ್ವಾ? ಹೌದು. ಕಾಂಗ್ರೆಸ್ ಅಲ್ಲಿ ನಾನು ಬಿಡುವಾಗ ಯಾರನ್ನ ಕೇಳಿದ್ನ ನಾನು? ಅಲ್ಲೂ MLA ತಾನೇ ನಾನು. ಅಲ್ಲೂ 1.25 ವರ್ಷ ಆಗಿತ್ತು. ಯಾರನ್ನೂ ಕೇಳಿಲ್ಲ, ಬಂದ್ರಿ. ಯಾರನ್ನ ಕೇಳಿಲ್ಲ, ಬಿಡ್ಬೇಕಾದ್ರೆ ಯಾರನ್ನೂ ಹೇಳಲ್ಲ. ಅಲ್ಲ, ಅದು ಇನ್ನೂ ಆ ಡಿಸಿಷನ್ ಹೋಗ್ಲಿಲ್ಲ. ಯಾಕೆಂದ್ರೆ ವಿಜೇಂದ್ರ ಅವ್ರ ಮೇಲೆ, ಅಶೋಕ್ ಅವ್ರ ಮೇಲೆ ನನಗೆ 100% ಕಾನ್ಫಿಡೆನ್ಸ್ ಇದೆ. ಸರ್ಕಾರ ಈಗ 9 ತಿಂಗಳಾಯ್ತು ಆಡಳಿತ ಬಂದು, ಪಾಪರ ಆಗ್ಬಿಟ್ಟಿದೆ ಸರ್ಕಾರ. ತಿಜೋರಿಲಿ ದುಡ್ಡಿಲ್ಲ, ಏನು ಅಭಿವೃದ್ಧಿ ಮಾಡ್ತಿಲ್ಲ. ಈಗ ಎಲ್ಲ MLAಗಳಿಗೂ 25 ಕೋಟಿ ಕೊಡ್ತಾ ಇದ್ದಾರೆ. ಬೆಂಗಳೂರಲ್ಲಿ 2,000 ಕೋಟಿ ಡಿಸ್ಟ್ರಿಬ್ಯೂಷನ್ ಮಾಡಿಸಿದ್ದಾರೆ. ದುಡ್ಡು ಬಂತು ಕಾನ್ಸ್ಟಿಟ್ಯೂನ್ಸಿ. ನಮ್ಗೆ ಅಂತಲ್ಲ, ಬೆಂಗಳೂರಿಗೆ
ಬರ್ತಾನೆ ಇದೆ. ಎಲ್ಲ ಕಾನ್ಸ್ಟಿಟ್ಯೂನ್ಸಿಗೂ ಹೆಚ್ಚು ಕಡಿಮೆ ಕೊಡ್ತಾ ಇದ್ದಾರೆ. ಸೊ ಅನುದಾನದ ಬಗ್ಗೆ ನಿಮ್ಮ ಕಮೆಂಟ್ ಏನು ಸರ್? ಅನುದಾನದ ವಿಚಾರವಾಗಿ ಅಲ್ಲ, ಈಗ PWDನವರು ಕೊಡ್ತಿದ್ದಾರೆ. PWDನವರು ಕಾಂಗ್ರೆಸ್ನವರಿಗೆ 20-25 ಕೋಟಿ ಕೊಡ್ತಿದ್ದಾರೆ. ಹಾಂ ಸರ್. ಆಮೇಲೆ RDPRನವರು ಕೊಡ್ತಾ ಇದ್ದಾರೆ. ಎಲ್ಲ ಕೊಡ್ತಾ ಇದ್ದಾರೆ. ಯಾವುದು ಕೊಡಲೇ ಇಲ್ಲ ಅಂತಕ್ಕಂಥದ್ದಿಲ್ಲ. ಮುಖ್ಯಮಂತ್ರಿಗಳು ಒಂದೊಂದು ಕಾನ್ಸ್ಟಿಟ್ಯೂನ್ಸಿಗೆ 25 ಕೋಟಿ, ಈಗ ಆಲ್ರೆಡಿ 110 ಜನ ಕೊಟ್ಟಿದ್ದಾರೆ. ಯಾವುದು ಡೆವಲಪ್ಮೆಂಟ್ ಏನು ಅವ್ರು ಯಾವುದು ನಿಲ್ಲಿಸಿಲ್ಲ. ದೈಹಿಕವಾಗಿ ಒಂದು ಪಕ್ಷದಲ್ಲಿದ್ದಾರೆ, ಮಾನಸಿಕವಾಗಿ ಇನ್ನೊಂದು ಪಕ್ಷದಲ್ಲಿದ್ದಾರೆ ಎಸ್ ಟಿ ಸೋಮಶೇಖರ್ ಅಂತ ಹೇಳುವವರಿಗೆ ನಿಮ್ಮ ಉತ್ತರ ಏನು? ದೈಹಿಕವಾಗಿ ಮಾನಸಿಕವಾಗಿ ಕಾನ್ಸ್ಟಿಟ್ಯೂನ್ಸಿಲಿ ಇದ್ದೀನಿ. ಅಲ್ಲ, ಪಕ್ಷದ ಬಗ್ಗೆ ಮಾತಾಡ್ತಿದ್ದೀನಿ ನಾನು. ಪಕ್ಷದಲ್ಲಿ 100% ಅಶೋಕ್ ಅವ್ರು ಏನು ಹೇಳ್ತಾರೆ ಕೇಳ್ತಾ ಇದ್ದೀನಿ. ನೀವು ಬಿಜೆಪಿಗರ ಕಾಂಗ್ರೆಸ್ಸಿಗರ? ಅಟ್ ಪ್ರೆಸೆಂಟ್ BJP. ಬದಲಾದ್ರೂ ಬದಲಾಗ್ಬೋದು? ಇಲ್ಲ, ಕ್ವಶನ್ ಇಲ್ಲ, ಬದಲಾಗೋದು ಯೋಚನೆನೂ ಮಾಡಿಲ್ಲ. 50-50 ಇದ್ದೀರಾ ಅಥವಾ ಒಂದು ತೂಕ ಜಾಸ್ತಿ ಇದೆಯಾ? 100ಕ್ಕೆ 100 ವಿಜೇಂದ್ರ ಪರನೇ ಇದ್ದೀನಿ. ಯಾವ ಡಿಸಿಷನ್ ಕೂಡ ತಗೊಂಡಿಲ್ಲ. ನನ್ನ ಮನದಾಳದ ಏನಿದೆ ಅವ್ರ ಗಮನಕ್ಕೆ ತಂದಿದ್ದೀನಿ. ಏನು ಅಸಮಾಧಾನ ಆಗಿದೆ ಅಂತಕ್ಕಂಥದ್ದನ್ನು ಅವ್ರ ಹತ್ರ. ಲೋಕಸಭಾ ಚುನಾವಣೆ ಬರ್ತಾ ಇದೆ, ನೀವು ಅಭ್ಯರ್ಥಿ ಆಗ್ತೀರಾ? ಇಲ್ಲ, 100% ಇಲ್ಲ. ನೀವು ನಾನು ಇಲ್ಲ, ನನ್ನ ಮಗನೂ ಕೂಡ ನಿಮ್ಮ ಮಗನ ಇಲ್ಲ. ಅಲ್ಲ ಅಂದ್ರೆ ನೀವು ಲೋಕಸಭೆಗೆ ಹೋಗ್ತೀರಾ, ನಿಮ್ಮ ಮಗ ವಿಧಾನಸಭೆಗೆ ಬರ್ತಾರೆ ಅಂತ? ಸುಮ್ಮನೆ ಅದನ್ನು ಈ ಲೋಕಲ್ದವರು ಕ್ರಿಯೇಟ್ ಮಾಡವ್ರೆ. ಓಕೆ, ಈಗ ಒಟ್ಟಾಗ್ತಾರೆ. ಈಗ ನೋಡಿ 4 ತಿಂಗಳಿಂದ ಈಗ ಹೋಗ್ತಾರೆ ಕಾಂಗ್ರೆಸ್ಗೆ, ಈಗ ಹೋಗ್ತಾರೆ ಅಂತಕ್ಕಂಥದ್ದನ್ನ ಕೂಡ ಪ್ರತಿ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊಂಡು ಬರ್ತಾನೆ ಇದ್ದಾರೆ. ಅದನ್ನೇ ತಲೆನೇ ಕೆಡ್ಸ್ಕೊಂಡಿಲ್ಲ. MLA ಅಟ್ಲೀಸ್ಟ್ ನನ್ನೊಂದು ಮಾತು ಕೇಳ್ಬೋದಾಗಿತ್ತು. ಏನಪ್ಪ ಒಂದು ಸಸ್ಪೆಂಡ್ ಆಗಿತ್ತು, MP ಎಲೆಕ್ಷನ್ ಬರ್ತಾ ಇದೆ, ಎಲ್ಲರನ್ನೂ ವಾಪಸ್ ತಗೋತಾ ಇದ್ದೀವಿ, ಇವ್ರನ್ನ ತಗೋಬೋದಾಯಿತು ಅಂತೇಳಿ ಕೇಳ್ಬೋದಾಗಿತ್ತು. ಆದರೆ ಒಂದೇ ಒಂದು ಮಾಹಿತಿನೂ ಕೂಡ ನನಗೆ ಕೊಡಲಿಲ್ಲ. ಅಂದರೆ ಶಾಸಕರು BJPಗೆ ನೆಸೆಸಿಟಿ ಇಲ್ಲ, ಒಬ್ಬ ಕಾರ್ಯಕರ್ತರಿದ್ದರೆ ಸಾಕು ಅಂತಕ್ಕಂಥದ್ದು ಅವರ ಮನೋಭಾವನೆ. ಸೊ ನಾನು ಬೇಕಾಗಿಲ್ಲ ಅಂದ್ರೆ ನಾನು ಯಾಕಿರಬೇಕು? ಅಶೋಕರವರು ಅವು ಯಾವ ಕಾರಣಕ್ಕೂ ತೆಗೆದುಕೊಳ್ಬೇಡಿ ಅಂತ ಅಶೋಕರು ಹೇಳಿದ್ದಾರೆ. ಪಕ್ಷ ಅಧ್ಯಕ್ಷ ಹೊಸ ಕಮಿಟಿ ಆದಮೇಲೆ ಹೇಳ್ಬೋದಾಗಿತ್ತು, ಅವನ್ನ ತಗೊಳ್ತಾ ಇದ್ದೀವಿ, ಬಟ್ ಅವನದೇ ಅಂತಲ್ಲ, ಥ್ರೋಟ್ ಸ್ಟೇಟ್ ಈ ಥರ ಪಾಲಿಸಿ ಡಿಸಿಷನ್ ಆಗಿದೆ. ಮಾತಾಡಿಲ್ಲ, 100% ಆಗಿಲ್ಲ. ಅವ್ರಿಗೆ ಶಾಸಕರ ಅವಶ್ಯಕತೆ ಇಲ್ಲ ಅಂತ ಕಾಣ್ತದೆ. ಒಬ್ಬ ಕಾರ್ಯಕರ್ತ ಏನಿರ್ತದೆ, ಯಾರು ಪಕ್ಷ ವಿರೋಧಿ ಚಟುವಟಿಕೆ ಮಾಡೋನೆ, ಗುಂಪು ಕಟ್ಕೊಂಡು ಸೋಲಿಸ್ಬೇಕು ಅಂತ ಮಾಡಿದ್ದಾನೆ, ಅವನಿಗೆ ಪಕ್ಷದಲ್ಲಿ ಪ್ರಿಫರೆನ್ಸ್ ಕೊಡೋದಾದರೆ ನಮ್ಮ ಅವಶ್ಯಕತೆ ಏನಿದೆ? ಸೊ ಡೆಡ್ಲೈನ್ ಏನಿಲ್ವಾ ಸರ್? ಈ ತಿಂಗಳು ಬಗೆಹರಿಬೇಕು, ಮುಂದೊಂದು ತಿಂಗಳು ಆಗಬೇಕು ಅಂತ? ಈ ಸದ್ಯದಲ್ಲೇ ಬಗೆಹರಿಸ್ತೆ ಅಂತಕ್ಕಂಥದ್ದು ವಿಜೇಂದ್ರ ಹೇಳಿದ್ದಾರೆ. ಅವ್ರ ಮೇಲೆ 100% ವಿಶ್ವಾಸ ಇದೆ. ಒಂಥರ ಸಸ್ಪೆನ್ಸ್ ಥ್ರಿಲ್ಲರ್ ಥರ ಇದೆ, ಏನಾಗುತ್ತೆ ಅನ್ನೋ ಕುತೂಹಲ ನಿಮ್ಮ ವಿಚಾರದಲ್ಲಿ. ಹಂಗೆ ನೋಡಕ್ಕೆ ಹೋದ್ರೆ ಐ ಥಿಂಕ್ BJPಯ ನಾಯಕರು ಅದ್ರ ಬಗ್ಗೆ ಒಂದಷ್ಟು ಮುತುವರ್ಜಿನ ವಹಿಸಿದ್ರೆ ಎಸ್ ಟಿ ಸೋಮಶೇಖರ್ ಅವರು BJPಯಲ್ಲಿ ಉಳಿತಾರೆ. ಅಫ್ಕೋರ್ಸ್ ಅದನ್ನು ಹೊರತುಪಡಿಸಿದರೆ ಅವರು ಬೇರೆ ಬೇರೆ ಕಡೆ ಆಫರ್ ಇದೆ, ಅಫ್ಕೋರ್ಸ್ ಅದನ್ನು ಒಪ್ಕೊಂಡಿದ್ದಾರೆ. ನಾನು ಮೂವಾದರೂ ಆಶ್ಚರ್ಯ ಇಲ್ಲ ಅನ್ನೋದು ಕೂಡ ಎಸ್ ಟಿ ಸೋಮಶೇಖರ್ ಅವರ ಮಾತಾಗಿದೆ. ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಇವತ್ತಿನ ಲೀಡರ್ಸ್ ಹರೀಶ್ ನಾಗರಾಜು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಥ್ಯಾಂಕ್ ಯು. ಇದು ಈ ವಾರದ ಲೀಡರ್ ಸ್ಪೀಕಿಂಗ್ ವಿತ್ ಹರೀಶ್ ನಾಗರಾಜು. ಮತ್ತೆ ಮುಂದಿನ ಎಪಿಸೋಡಲ್ಲಿ ಮಗದೊಬ್ಬ ಅತಿಥಿ ಜೊತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಆದರೆ ನೀವು ಯಾವಾಗಲೂ ನೋಡ್ತಾ ಇರಿ, ಇದು ವಿಸ್ತಾರ ನ್ಯೂಸ್, ನಿಖರ ಜನಪರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.